ಇಲ್ಲ ಪೋಸ್ಟ್ಪೋನ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಬಕ್ರೀದ್ ಹಬ್ಬ ಮತ್ತು BJP ಅವರ ಪ್ರೊಟೆಸ್ಟ್ ರ್ಯಾಲಿಗಳು ಅವೆಲ್ಲ ಇದ್ದಾವೆ ಅಂತೇಳಿ ಮುಂದಕ್ಕೆ ಹಾಕಿದ್ದೀನಿ ಒಂದು ದಿವಸ. ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕು, ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲನ್ನು ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ. 14 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದರು. ಆಗ ಎಲ್ಲಿತ್ತು ಇವ್ರದ್ದೆಲ್ಲ? ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ, ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ, ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ, ಹಿಂದೆನೂ ಮಾಡಿಲ್ಲ, ಈಗನೂ ಕೂಡ ನಾವು ಮಾಡಿರಲಿಲ್ಲ. ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ, ಈಗಲೂ ಕಡಿಮೆ ಇದೆ. ಇಷ್ಟು ಜಾಸ್ತಿ ಮಾಡಿ ನಾವು 3 ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅದನ್ನು ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ. ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ. ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು, ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು, ಅದರಿಂದ ಮಾಡಿದ್ದಾರೆ. ಸುಮ್ಮನೆ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳೋದು, ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ. CM ಮಾತಾಡಿರೋದು ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್. ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ, ಇನ್ಕ್ಲೂಡಿಂಗ್ ಗ್ಯಾಸು, ಗೊಬ್ಬರ. ಹೌದ್ರಿ, ನೋಡಿ ಇವತ್ತು ಒಂದು ಮಾತು ನಾನು ಇವತ್ತು ಹೇಳ್ತೀನಿ, ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ? ಸಮಯಕ್ಕೆ ತಕ್ಕಾಗೆ, ಸಿಚುವೇಶನ್ಗೆ ತಕ್ಕನಾಗಿ ನಾವು ಆಡಳಿತ ಮಾಡಬೇಕಲ್ವಾ? ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ, ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಾಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ. ಇನ್ನೂ ನಾವೀಗ ಹೆಚ್ಚು ಮಾಡಿದರೂ ಕೂಡ ನಾವು ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ. ನೀವು BJP ಬೆಲೆ ಏರಿಕೆ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳನ್ನ ಮಾಡಿ ಒಂದು ಅಧಿಕಾರಕ್ಕೆ ಬಂದಿದ್ರಿ, ಈಗ ಏರಿಸಿದ್ದೀರಿ, ಏನು ಮೆಸೇಜ್ ಕೊಡ್ತಿದ್ದೀರಾ ಅಂತ ಒಂದು ಚರ್ಚೆ. ಏರಿಸಿದ್ದೀವಿ ಅಂದರೆ ನಾವು ಸುಮ್ಮನೆ ಏನೋ ಇಷ್ಟಕ್ಕೆ ಬಂದಂಗೆ ಏರಿಸಿದ್ದೀವ? ನಾವು ಯಾವ ಕಾರಣಕ್ಕೆ ಏರಿಸಿದ್ದೀವಿ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು, ರಾಜ್ಯದಲ್ಲಿ ಅಭಿವೃದ್ಧಿಗಳಾಗಬೇಕು, ಅದಕ್ಕೋಸ್ಕರ ಹೆಚ್ಚು ಹಣವನ್ನು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ. ಅದು ಈ ಸಂದರ್ಭಕ್ಕೆ ಅಗತ್ಯ ಇದೆ, ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ಇವರು ಹಿಂದೆ ಮಾಡಿದಾಗ ನಾನು ಹೇಳಿದ್ನಲ್ಲ, 14 ಬಾರಿ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದಾಗ ಬ್ಯಾರೆಲ್ ಬೆಲೆ ಎಷ್ಟಿತ್ತು, ಅಲ್ಲಿ ಬ್ಯಾರೆಲ್ ಬೆಲೆ ಎಷ್ಟಿತ್ತು ಅಂತ ಅದನ್ನು ನಾವೆಲ್ಲ ಹಿಂದೆ ಕಂಪೇರ್ ಮಾಡಿ ಹೇಳಿದ್ವಲ್ಲ. ನಾವು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ. ಆಗ ಇವರು ಇಳಿಸಿದ್ರ? ಅವರೇನು ಇಳಿಸ್ಲಿಲ್ಲಲ್ಲ. 14 ಬಾರಿ ಮಾಡೋದು ಅಂದರೆ ಏನು ಅರ್ಥ ಇದೆ? ಅದನ್ನು ನಾವು ಅವ್ರು ಜ್ಞಾಪಿಸ್ಕೋಬೇಕು, ಅದನ್ನು BJP ಅವರು. ಈಗ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಆಗ್ತಾರೆ, ಆಗಲಿ. ಅವರೇ ಹೇಳಿದಾರಲ್ಲ ಹಾಜರಾಗ್ತೀವಿ ಅಂತ, SIT ಮುಂದೆ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ. ಹಾಜರಾಗಿದ ಮೇಲೆ ಅವರು ಏನು ಕ್ರಮ ತಗೋಬೇಕೋ ಅದು ತಗೊಳ್ತಾರೆ. ಇದು ಯಾವಾಗಲೂ ಹಂಗೆ ರೀ, ಸ್ಪಿನ್ ಆಫ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಇದನ್ನು ಯಾವಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗುತ್ತೆ, ಆಟೋ ರಿಕ್ಷಾ ಬೆಲೆ ಜಾಸ್ತಿ ಆಗುತ್ತೆ, ಬಸ್ಸಿನ ಬೆಲೆ ಜಾಸ್ತಿ ಆಗುತ್ತೆ, ಬಸ್ಸು ಓಡಾಡೋದು, ಇದೆಲ್ಲ ಇದು ಸ್ಪಿನ್ ಆಫ್ ಎಫೆಕ್ಟ್ ಆಗಲೇಬೇಕಿದು. ಅದನ್ನು ಅವಾಗಲೂ ಹಂಗೆ ತಾನೇ ಆಗಿದ್ದು, ಅವಾಗಲೂ ಅದೇ ತಾನೇ ಆಗಿದ್ದು. ಇಲ್ಲ, ತಯಾರಿ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದನ್ನು ಯಾವ ರೀತಿ ಮಾಡಬೇಕು, ಆ ರಿಸರ್ವೇಷನ್ಸ್ ಎಲ್ಲ ಸಂಪೂರ್ಣ ಮಾಡಬೇಕು. ಅದಕ್ಕೆ ಯಾರು ಕೋರ್ಟಿಗೆ ಮತ್ತೊಂದು ಹೋಗದಾಗೆ ನೋಡ್ಕೋಬೇಕು. ಯಾರಾದರೂ ಕೋರ್ಟಿಗೆ ರಿಸರ್ವೇಷನ್ ಸರಿ ಇಲ್ಲ ಅಂತೇಳಿ ಮತ್ತೆ ಕೋರ್ಟಿಗೆ ಹೋದರೆ ಅದು ಮತ್ತೆ ಮುಂದಕ್ಕೆ ಹೋಗುತ್ತೆ. ಅದರಿಂದ ತಯಾರಿ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷರು. ತಯಾರಿ ಮಾಡ್ಕೊಳ್ತೀವಿ ನಾವು. ಜಿಲ್ಲೆ ಮಧುಗಿರಿ ಇನ್ಸಿಡೆಂಟ್ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಅವರು ತಪ್ಪಿತಸ್ಥ ಅಧಿಕಾರಿಗಳನ್ನು ವಜಾ ಮಾಡಬೇಕು, ಬರೀ ನೀರ್ಗಂಟೆಯನ್ನು ವಜಾ ಮಾಡಿದ್ದಾರೆ ಅಂತ ಯಾರು ಅದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರ್ತಾರೆ ಅವ್ರನ್ನ ಮಾಡ್ತಾರೆ. ಅದನ್ನು ಮಾಡಿದ್ದಾರೆ. PDO ಅಲ್ಲಿ ಸ್ಥಳೀಯವಾಗಿ ಆ ಪಂಚಾಯಿತಿಯ PDO ಮತ್ತು ಅಲ್ಲಿನ ಸೆಕ್ರೆಟ್ರಿ, ನೀರು ವಾಟರ್ಮೆನ್ ಅವ್ರನ್ನೆಲ್ಲ ಮಾಡಿದ್ದಾರೆ.
ಇನ್ನೂ ಅದನ್ನು ತನಿಖೆ ಕೂಡ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏನಾದರೂ ಹಿರಿಯ ಅಧಿಕಾರಿಗಳ ಲೋಪ ಕಂಡು ಬಂದರೆ ಅವರನ್ನು ಮಾಡ್ತೇವೆ. ಎಷ್ಟು ಜನ ಮುಂದುವರೆದ ಡೆತ್ ಆಗಿದೆ ಭಾಗವಾಗಿ ಸರ್ ಅವರು ಕುಡಿಯೋ ನೀರು ಕೊಡಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ ಅನ್ನೋಂಥ ಒಂದು ಒತ್ತಾಯ. ಏನ್ರಿ ಒಂದು ಇನ್ಸಿಡೆಂಟಲ್ಲಿ ಮೈಸೂರಲ್ಲಿ ನೋಡಿ ಆಯಿತು, ನಮ್ಮದು ಅವ್ರದ್ದು ಎಲ್ಲೋ ತಪ್ಪಾಗಿದೆ, ಅದಕ್ಕೆ ನಾವು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವತ್ತು ನಮಗೂ ಕೂಡ ಜವಾಬ್ದಾರಿ ಇಲ್ವಾ? ನಮಗೂ ಜವಾಬ್ದಾರಿ ಇದೆ. ಈ ರಾಜ್ಯದಲ್ಲಿ ವಿದ್ಯುತ್ತು ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಇವೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ವಸ್ತುಗಳನ್ನ ಇವುಗಳನ್ನ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ. ಆ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಮುಂದೆ ಎಚ್ಚರಿಕೆ ವಹಿಸ್ತೀವಿ. ಇಲ್ಲಿ ಬೇರೆ ಕಡೆ ಎಲ್ಲೂ ಆಗದಾಗೆ ಎಲ್ಲರಿಗೂ ಕೂಡ ಸೆನ್ಸಿಟೈಸ್ ಮಾಡ್ತೀವಿ. ಮೈಸೂರು ಇನ್ಸಿಡೆಂಟ್ ಆದ್ಮೇಲೆ ಡಿಸಿ ಮತ್ತೆ ಅಂತ ಘಟನೆ ಮರುಕಳಿಸಿದ್ರೆ ಡಿಸಿ ಮತ್ತೆ ಸಿಇಒ ಹೊಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನಿಮ್ಮ ತುಮಕೂರು ಕೇಸಲ್ಲಿ ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಲ್ಲ, ತನಿಖೆ ಮಾಡ್ತೀವಿ. ಈಗ DC ಹೊಣೆ ಆಗಿದ್ದಾರೆ, CEO ಹೊಣೆ ಆಗಿದ್ದಾರೆ ಅಂದರೆ ಅವ್ರಿಗೂ ಮಾಡೋದೆ, ಅವ್ರನ್ನೇನು ಬಿಟ್ಬಿಡ್ತೀವ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.